ಈ ಕೇಕ್ ಮಾಡಲಿಕ್ಕೆ 5 ಮಿನಿಟ್ಸ್ ಸಾಕು, ತುಂಬ ಈಸಿಯಾಗಿ ಮಾಡ್ಬೋದು. ಅದೇ ಥರ ಕ್ರೀಮ್ ಮಾಡಲಿಕ್ಕೆ 3 ಸಾಮಗ್ರಿಗಳು ಸಾಕು, ಬೆಣ್ಣೆ ಬೇಕು ಅಂತ ಏನಿಲ್ಲ. ಅದು ಯಾವ ರೀತಿ ಮಾಡಿದೆ ಹೇಗೆ ಅಂತ ನೋಡೋಣ ಬನ್ನಿ. ಈಗ ಫಸ್ಟು ಬಟರ್ ಪೇಪರ್ಗೆ ಒಂಚೂರು ಎಣ್ಣೆ ಹಾಕಿ ಇದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡು ಪೇಪರ್ಗೆ ಎಣ್ಣೆ ಹಾಕಿ ಈ ರೀತಿ ಸೆಟ್ ಮಾಡಿಡಬೇಕು. ಈಗ ಇದೊಂದು ಸೈಡಲ್ಲಿ ಇರಲಿ. ಈಗ ನಾನು ಈ ಸ್ಪೂನ್ನಿಂದ 7 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಯಾವ ಸ್ಪೂನ್ ತೊಗೋತೀರೋ ಅದೇ ಸ್ಪೂನಲ್ಲಿ ಎಲ್ಲ ಸಾಮಗ್ರಿಗಳನ್ನು ಅಳತೆ ಮಾಡಿ. ಅದೇ ಥರ ಈಗ 4 ಸ್ಪೂನ್ ಮೈದಾ ತೊಗೋತಾ ಇದ್ದೀನಿ, 3 ಸ್ಪೂನ್ ಕೋಕೋ ಪೌಡ್ರ್ ತೊಗೋತಾ ಇದ್ದೀನಿ. ಸ್ಪೂನ್ ಯಾವುದಾದ್ರೂ ಇರಲಿ, ಆದರೆ ಸೇಮ್ ಅಳತೆಯಲ್ಲಿ ಮಾಡ್ಕೊಳ್ಳಿ. ಈಗ 7 ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ. ನಾನಿಲ್ಲಿ ನಂದಿನಿ ಮೊಸರನ್ನೇ ಯೂಸ್ ಮಾಡಿದ್ದೀನಿ. 7 ಸ್ಪೂನ್ ಹಾಲು ಹಾಕ್ತಾಯಿದ್ದೀನಿ. ಕಾಯಿಸಿ ಆರಿಸಿದಂಥ ಹಾಲನ್ನು ಹಾಕ್ತಾಯಿದ್ದೀನಿ. ಅದೇ ರೀತಿ 7 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸನ್ಪ್ಯೂರ್ ಎಣ್ಣೆಯನ್ನೇ ಬಳಸಿದ್ದೀನಿ. 3 ಪಿಂಚ್ ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ, 1 ಪಿಂಚ್ ಬೇಕಿಂಗ್ ಸೋಡಾ ಹಾಕಿದ್ದೀನಿ, ಒಂಚೂರು ಸಾಲ್ಟ್ ಹಾಕಿದ್ದೀನಿ. ಇದನ್ನೆಲ್ಲವನ್ನು ಇವಾಗ ನಾವು ಮಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ಟೇಸ್ಟ್ ಕೊಡುವಂತಹ ವೆನಿಲಾ ಎಸೆನ್ಸನ್ನು ಒಂದು 1/2 ಟೀ ಸ್ಪೂನ್ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಸಹ ಗಂಟಿಲ್ದ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಒಂದು ರೆಡಿ ಮಾಡಿಟ್ಟಿರುವಂತಹ ಗಾಜಿನ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದನ್ನು ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ನಾವೇನು ಪ್ರೀ ಹೀಟ್ ಮಾಡಬೇಕು ಅವನ್ ಅಂತ ಏನೂ ಇಲ್ಲ. ಆನ್ ಮಾಡಿದ ನಂತರ ಇದನ್ನು ಡೈರೆಕ್ಟಾಗಿ ಅದರೊಳಗೆ ಇಟ್ಟು ಮೈಕ್ರೋವೇವ್ ಮೋಡಲ್ಲಿ 5 ಮಿನಿಟ್ಸ್ ಇದನ್ನು ಬೇಕ್ ಮಾಡಬೇಕು. ಇದು ಕುಕ್ ಆಗೋ ಸಮಯದಲ್ಲಿ ನಾವಿವಾಗ ಈಸಿಯೆಸ್ಟಾಗಿ ಯಾವ ರೀತಿ ಚಾಕ್ಲೇಟ್ ಕ್ರೀಮ್ ಮಾಡೋದು ಅಂತ ನೋಡೋಣ. ಇದಕ್ಕೆ 7 ಸ್ಪೂನ್ ಹಾಲು ಹಾಕ್ತಾ ಇದ್ದೀನಿ. ಈ ಚಾಕ್ಲೇಟ್ ಕ್ರೀಮ್ ಮಾಡೋದಕ್ಕೆ ನಮಗೆ ಯಾವುದೇ ರೀತಿ ಬೆಣ್ಣೆ ಆಗಲಿ ಕ್ರೀಮ್ ಆಗಿ ಬೇಡ, ಈಸಿಯಾಗಿ ಮಾಡ್ಬೋದು. ಈಗ ನಾನು 3 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ, ಈ 1.5 ಸ್ಪೂನ್ ಕೋಕೋ ಪೌಡ್ರ್ ಹಾಕಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಚಾಕ್ಲೇಟ್ ಕ್ರೀಮಾಗಿ ಬರೋದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದರೆ 1 ಸ್ಪೂನ್ ಕಾರ್ನ್ಫ್ಲವರ್ ಹಾಕಬೇಕು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ನ ಕೊಡುತ್ತೆ, ಆದ್ದರಿಂದ ಕಾರ್ನ್ಫ್ಲವರ್ ಸ್ಕಿಪ್ ಮಾಡಲೇಬಾರ್ದು. ನೋಡಿ, ಬಿಸಿ ಮಾಡ್ತಾ ಮಾಡ್ತಾ ಈ ರೀತಿ ಕ್ರೀಮಿ ಚಾಕ್ಲೇಟ್ ಕ್ರೀಮ್ ರೆಡಿಯಾಗಿದೆ. ನೋಡಿ, ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು, ಯಾವುದೇ ರೀತಿ ಬೆಣ್ಣೆ ಆಗಲಿ ಏನೂ ಬೇಡ. ಈಗ 5 ಮಿನಿಟ್ಸಲ್ಲಿ ರೆಡಿಯಾಗಿದೆ ನಮ್ಮ ಚಾಕ್ಲೇಟ್ ಕೇಕ್. ಇದರ ಮೇಲ್ಗಡೆ ಇರುವಂತಹ ಬಟರ್ ಶೀಟ್ನ ತೆಗೆದು ಈಗ ನಾವು ಮಾಡಿಟ್ಕೊಂಡಿರುವಂತಹ ಚಾಕ್ಲೇಟ್ ಕ್ರೀಮನ್ನು ಹಾಕಿ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ರೆ ನಮ್ಮ ಚಾಕ್ಲೇಟ್ ಕ್ರೀಮ್ ಕೇಕ್ ರೆಡಿಯಾಗುತ್ತೆ. ವಿದಿನ್ 5 ಮಿನಿಟ್ಸಲ್ಲಿ ರೆಡಿ ಮಾಡ್ಬೋದು. ಬೇಕ್ರಿಯಲ್ಲಿ ಚಾಕ್ಲೇಟ್ ಕೇಕ್ನ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಒಂದು 5 to 10 ಮಿನಿಟ್ಸ್ ಒಳಗೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ರೆಡಿಯಾಗಿದೆ. ಇದನ್ನು ಪೀಸಸ್ ಮಾಡಿದ್ರೆ ನಮ್ಮ ಚಾಕ್ಲೇಟ್ ಕೇಕ್ ರೆಡಿಯಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಮೈಕ್ರೋ ಓವನ್ ಇಲ್ಲ ಅಂತ ಅನ್ನೋದಾದರೆ ಒಂದು ಬಾಣಲಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಅದ್ರ ಮೇಲೆ ಒಂದು ಚಿಕ್ಕ ಸ್ಟ್ಯಾಂಡ್ ಇಟ್ಟು, ಈಗ ನೀವೇನು ಪಾತ್ರೆ ಇಡ್ತೀರಾ ಅದನ್ನು ಇಟ್ಬಿಟ್ಟು ಅದನ್ನು ಮುಚ್ಚಿ 20 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕಿಂತಲೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.